ಕಾಲಿವುಡ್ನ ಖ್ಯಾತ ನಟ ಹಾಗೂ ಸಿಎಂ ವಿಜಯ್ ದಳಪತಿ ಪುತ್ರ ಜೇಸನ್ ಇದೀಗ ಎಲ್ಲರ ಗಮನ ಸೆಳೆದಿದ್ದಾರೆ. ಅಪ್ಪನ ಸಿನಿಮಾ ಗೆಲುವಿಗೆ ಹಿಂದೆ ಸರಿದಿದ್ದಂತ ಯುವ ನಿರ್ದೇಶಕ ಇದೀಗ ತಮ್ಮ ಸಿನಿಮಾದ ಡೇಟ್ ಅನೌನ್ಸ್ ಕೂಡ ಮಾಡಿದ್ದಾರೆ. ದಳಪತಿ ವಿಜಯ್ ಇಡೀ ದೇಶವೇ ನೆಬ್ಬೆರಗಾಗುವಂತೆ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಕೇವಲ ಚಿತ್ರರಂಗದಲ್ಲಿ ಮಾತ್ರವಲ್ಲ, ರಾಜಕೀಯದಲ್ಲೂ ಕೂಡ ಲೈನ್ ಈಸ್ ಲೈನ್ ಅಂತ ಅಬ್ಬರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ತಮಿಳುನಾಡು ರಾಜಕೀಯದಲ್ಲಿ ದಳಪತಿ ಹೆಸರು ಸೌಂಡ್ ಮಾಡ್ತಿದ್ರೆ, ಕಾಲಿವುಡ್ನಲ್ಲಿ ವಿಜಯ್ ಪುತ್ರ ಜೇಸನ್ ಸಂಜಯ್ ನಿರ್ದೇಶನದ ಸಿಗ್ಮಾ ಸಿನಿಮಾ ಸದ್ದು ಮಾಡ್ತಾ ಇದೆ. ಹೌದು, ವಿಜಯ್ ಪುತ್ರ ಜೇಸನ್ ಸಂಜಯ್ ನಿರ್ದೇಶನದ ಸಿಗ್ಮಾ ಸಿನಿಮಾ ಸಖತ್ ಸೌಂಡ್ ಮಾಡ್ತಾ ಇದೆ. ಸಂದೀಪ್ ಕಿಶನ್ ನಟಿಸಿರುವಂತಹ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸಿನಿ ಪ್ರಿಯರ ಗಮನವನ್ನು ಸೆಳೆದಿದ್ದ ಈ ಸಿನಿಮಾ ಭರ್ಜರಿಯಾಗಿ ಎಂಟ್ರಿ ಕೊಡಲು ಸಜ್ಜಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ಮಗನ ಚೊಚ್ಚಲ ನಿರ್ದೇಶನದ ಈ ಸಿನಿಮಾ ಈ ಮೊದಲು ಜುಲೈ 31ಕ್ಕೆ ರಿಲೀಸ್ ಆಗಬೇಕಿತ್ತು. ಚಿತ್ರಮಂದಿರಗಳ ಮುಂದೆ ಹಬ್ಬ ಮಾಡಲು ಅಭಿಮಾನಿಗಳು ಭರ್ಜರಿ ಪ್ಲಾನ್ ಕೂಡ ಮಾಡಿದ್ರು. ಆದರೆ ಜನನಾಯಕನ್ ಸಿನಿಮಾದ ರಿಲೀಸ್ ಹಿನ್ನೆಲೆ ಚಿತ್ರತಂಡ ಮುಂದಿಟ್ಟಿದ್ದಂತಹ ಹೆಜ್ಜೆಯನ್ನ ಇದೀಗ ಹಿಂದೆ ಇಟ್ಟಿತ್ತು. ಹಲವು ಕಾರಣಗಳನ್ನ ಕೊಟ್ಟು ಹಿಂದೆ ಸರಿದಿದ್ದ ಚಿತ್ರತಂಡ ಇದೀಗ ಅಕ್ಟೋಬರ್ 2ಕ್ಕೆ ಥಿಯೇಟರ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ಸಜ್ಜಾಗಿದೆ. ಗಾಂಧಿ ಜಯಂತಿ ದಿನ ಸಿನಿಮಾವನ್ನು ರಿಲೀಸ್ ಮಾಡಲು ಸಿಗ್ಮಾ ಚಿತ್ರತಂಡ ಪ್ಲಾನ್ ಮಾಡಿದೆ. ಭರ್ಜರಿ ಆಕ್ಷನ್ ಹಾಗೂ ಥ್ರಿಲ್ಲರ್ ಕಥಾಹಂದರವಿರುವಂತಹ ಸಿನಿಮಾ ಪ್ರೇಕ್ಷಕರ ಕುತೂಹಲವನ್ನು ಹೆಚ್ಚಿಸಿದೆ. ಯುವ ನಿರ್ದೇಶಕ ಜೇಸನ್ ತಂದೆ ದಳಪತಿಯಂತೆ ನಟನೆಯತ್ತ ಗಮನವನ್ನು ಹರಿಸದೆ, ಅಪ್ಪನ ಹೆಸರನ್ನು ಕೂಡ ಬಳಸದೆ ಅಮೆರಿಕದಲ್ಲೇ ಸಿನಿಮಾ ನಿರ್ಮಾಣ ಮತ್ತು ಚಿತ್ರಕಥೆ ಬರಹದ ತರಬೇತಿ ಪಡೆದುಕೊಂಡು ಬಂದಿದ್ದಾರೆ. ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ವಿಜಯ್ ನಿರ್ದೇಶನದ ಸಿನಿಮಾ ನೋಡಲು ಫ್ಯಾನ್ಸ್ ಫುಲ್ ಕಾತರರಾಗಿದ್ದಾರೆ.